ವಂದನೆಗಳು ಅಣ್ಣ. ಹಾ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಂಶದೊಳಗೆ ಹೋಗೋಣ. ಎಲ್ಲರೂ ತಲೆಬಾಗಿಸುವುದಾದರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಗಳು, ನಮನಗಳು ತಂದೆಪ್ಪ. ತಂದೆ, ರಾತ್ರಿಯೆಲ್ಲ ಸುಖಕರವಾದ ನಿದ್ದೆಯನ್ನು ಕೊಟ್ಟು ಮತ್ತೊಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮ ಕೃತಜ್ಞತೆಗಳು ತಂದೆ. ಈ ಸಮಯದಲ್ಲಿ ನೀನು ಪ್ರಾರ್ಥಿಸಲು, ಆರಾಧಿಸಲು, ವಾಕ್ಯವನ್ನು ಧ್ಯಾನಿಸಲು ಸಮಯವನ್ನು ಕೊಟ್ಟು ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಸಭೆಯಾಗಿ ಸೇರಿಸಿದಕ್ಕಾಗಿ ನಿಮ್ಮ ಕೃತಜ್ಞತೆಗಳು ತಂದೆ. ತಂದೆಯಪ್ಪ, ವಾಕ್ಯ ಸಂದೇಶವನ್ನು ಹೇಳುವಾಗ ಇದ್ದದನ್ನು ಇದ್ದಾಗೆ ಹೇಳಲು ಪವಿತ್ರಾತ್ಮನ ಸಹಾಯವನ್ನು ಮಾಡು ತಂದೆ. ಕೇಳುವ ನಿನ್ನ ಎಲ್ಲ ಮಕ್ಕಳು ತಂದೆಯಾದ ದೇವರಪ್ಪ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ವಾಕ್ಯಾನುಸಾರವಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ ತಂದೆ. ನನ್ನ ಪ್ರಾರ್ಥನೆಯನ್ನು ಯೇಸು ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ, ಪರಲೋಕದಲ್ಲಿರೋ ನನ್ನ ಪ್ರೀತಿಯ ತಂದೆಯೇ, ಆಮೇನ್. ನನಗೆ ಈ ಅವಕಾಶವನ್ನು, ವಾಕ್ಯ ಸಂದೇಶವನ್ನು ನೀಡಲು ಈ ಅವಕಾಶವನ್ನು ಕೊಟ್ಟಂತಹ ಮೊಟ್ಟ ಮೊದಲು ತಂದೆಯ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಅವಕಾಶವನ್ನು ಕೊಟ್ಟಂತಹ ರಾಮಸರ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಕೂಡಿ ಬಂದಿರುವಂತ ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಇವತ್ತು ಅಣ್ಣ, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಹಾ, ಓಕೆ. ಇವತ್ತು ನಾವು ಯಾವ ಅಂಶವನ್ನ ಧ್ಯಾನಿಸ್ತಾ ಇದ್ದೀವಿ ಅಂದ್ರೆ, ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವುದು ಹೇಗೆ. ಮತ್ತೊಂದ್ಸಾರಿ ಹೇಳ್ತೀನಿ, ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವುದು ಹೇಗೆ. ಓಕೆ, ಇವಾಗ ನಮಗೆ ನಮ್ಮೆಲ್ಲರ ಬಳಿಯಲ್ಲಿ ಸತ್ಯವೇದ ಇದೆ ಅಲ್ವಾ? ಸತ್ಯವೇದ ನಮ್ಮೆಲ್ಲರಿಗೂ ಏನಂತ ಬೋಧಿಸುತ್ತದೆ? ಈ ಭೂಮಿ ಮೇಲಿರುವ ಮನುಷ್ಯರೆಲ್ಲರೂ ಕೂಡ ಪ್ರೀತಿಯಿಂದ, ನೀತಿಯಿಂದ, ನ್ಯಾಯವಂತರಾಗಿ, ಯಥಾರ್ಥ ಮನಸ್ಸಿನಿಂದ ನಮ್ಮ ನೆರೆಯವರ ಮೇಲೆ ಯಾವ ದ್ವೇಷವನ್ನೂ ಮಾಡದೆ, ಅಸೂಯೆ ಪಡದೆ, ಅವರ ಮೇಲೆ ಅಹಂಕಾರವನ್ನು ಪಡದೆ ಏನ್ ಮಾಡ್ಬೇಕು? ಎಲ್ಲ ಯಥಾರ್ಥ ಮನಸ್ಸಿನಿಂದ ಅವರನ್ನ ಪ್ರೀತಿಸ್ಬೇಕು, ಅವರಿಗೆ ಮೇಲನ್ನ ಮಾಡ್ಬೇಕು. ಅದೇ ರೀತಿ ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತ ಎಲ್ಲಾ ಉಪಕಾರಗಳಿಗೆ ಯಾವಾಗಲೂ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ಪ್ರಾರ್ಥನೆಯನ್ನು ಮಾಡುತ್ತಾ, ಯಾವಾಗಲೂ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ದೇವರು ಇಷ್ಟಪಡುವ ರೀತಿಯಲ್ಲಿ, ದೇವರು ಇಷ್ಟಪಡುವಂತ ಮೆಚ್ಚುಗೆಯಾದಂತ ಜೀವಿತವನ್ನ ಜೀವಿಸಿ ಮತ್ತೆ ಪರಲೋಕ ರಾಜ್ಯಕ್ಕೆ ಸೇರಿರಿ ಅಂತ ಸತ್ಯವೇದ ನಮ್ಮೆಲ್ಲರಿಗೂ ಬೋಧಿಸುವಂತದ್ದನ್ನ ನಾವು ತಿಳ್ಕೊಂಡಿದೀವಲ್ವಾ? ಒಂದು ವಚನದ ಮೂಲಕ ನಾವು ಅಂಶದೊಳಗೆ ಹೋಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ರಿಂದ 2ನೇ ವಚನದವರೆಗೂ. ರೋಮಾಪುರದವರಿಗೆ ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಸಾಕು ಅಕ್ಕ. ಇಲ್ಲಿ ನಾವು ವಾಕ್ಯವನ್ನು ಓದುವಾಗ ಎರಡು ವಿಷಯಗಳನ್ನ ನಾವು ಗಮನಿಸಬಹುದು. ಯಾವ್ದ್ಯಾವ್ದು ಆ ವಿಷಯಗಳಂತ ನಾವು ನೋಡುವಾಗ, ಮೊದಲನೇ ವಿಷಯ ಬಂದಾಗ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಂತ ನಾವು ಮೊದಲನೇ ವಿಷಯವನ್ನ ನಾವು ನೋಡ್ತೀವಿ. ಇನ್ನೊಂದು ವಿಷಯವನ್ನು ಕೂಡ ದೇವರು ಈ ವಚನದ ಮುಖಾಂತರ ನಮ್ಗೆ ತಿಳಿಸ್ತಾ ಇದ್ದಾರೆ. ಅದು ಯಾವುದು? ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ಈ ಎರಡನೇ ವಿಷಯವಾಗಿ ನಾವು ಕುರಿತು ಆಲೋಚಿಸುವುದಾದರೆ ಏನಿರ್ಬೋದು ಇಹಲೋಕದ ನಡವಳಿಕೆಯಲ್ಲಿ? ಈ ಲೋಕದ ನಡವಳಿಕೆಯಲ್ಲಿ ಏನಿರಬಹುದು ಅಂತ ನಾವು ಸತ್ಯವೇದದ ಬಳಿಗೆ ಬಂದು ಮತ್ತೆ ನಾವು ಸತ್ಯವೇದವನ್ನು ನೋಡುವಾಗ ನಮ್ಮೆಲ್ಲರಿಗೂ ಸತ್ಯವೇದವು ಏನಂತ ಬೋಧಿಸುತ್ತೆ ಅಂದ್ರೆ, ಈ ಲೋಕ ಆಗಿರ್ಬೋದು, ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತದ್ದೆಲ್ಲವೂ ಕೂಡ ಏನಾಗಿದೆ ಅಂತ ನಾವು ನೋಡುವಾಗ
ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ ಇವುಗಳನ್ನ ಒಳಗೊಂಡಿದೆ. ಅದಕ್ಕೋಸ್ಕರ ದೇವರು ವಚನದ ಮುಖಾಂತರ ನಮ್ಗೆ ತಿಳಿಸ್ತಾ ಇರೋದೇನಂದ್ರೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸಬೇಡಿ. ಅಂದ್ರೆ ಈ ಕಣ್ಣಿನ ಆಶೆ ಆಗಿರ್ಬೋದು, ಬದುಕು ಬಾಳಿನ ಡಂಬ ಆಗಿರ್ಬೋದು, ಶರೀರದ ಆಶೆಗಳಿಗೆ, ಇಂಥ ಗುಣಗಳಿಗೆ, ಮಾಯಗಳಿಗೆ ನೀವ್ ಯಾವತ್ತಿಗೂ ಒಳಗಾಗಬೇಡಿ. ಅದೇ ರೀತಿ ಇಹಲೋಕದ ನಡವಳಿಕೆಯನ್ನ ಅನುಸರಿಸಬೇಡಿ. ಮತ್ತೇನ್ ಮಾಡ್ಬೇಕು ದೇವ್ರೆ ಅಂತ ನಾವು ಮತ್ತೆ ಸತ್ಯವೇದದಲ್ಲಿ ನಾವು ಕೇಳಿದಾಗ, ಸತ್ಯವೇದ ಬಳಿಗೆ ಬಂದು ದೇವರು ವಚನಗಳ ಮುಖಾಂತರ ನಮಗೆ ತಿಳಿಸುವುದೇನೆಂದರೆ, ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ, ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಿಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳಿ. ಯಾಕೆಂದರೆ ಇಹಲೋಕದ ನಡವಳಿಕೆಯು ದೇವರಿಗೆ ಇಷ್ಟವಿಲ್ಲ. ಈ ಲೋಕದ ನೀತಿ ಆಗಿರ್ಬೋದು, ಇಹಲೋಕದ ನಡವಳಿಕೆ ಆಗಿರ್ಬೋದು, ಏನಾಗಿರುತ್ತೆ, ದೇವರಿಗೆ ನಾವು ಅದನ್ನ ಅನುಸರಿಸುತ್ತಿದ್ರೆ ನಾವು ದೇವರಿಂದ ವೈರತ್ವವನ್ನ ಪಡ್ಕೊಳ್ಬೇಕಾಗುತ್ತೆ, ದೇವರಿಂದ ಕೋಪವನ್ನ ನಾವು ಪಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ದೇವರು ಪದೇ ಪದೇ ನಮ್ಗೆ ಎಚ್ಚರಿಕೆಯನ್ನ ನೀಡ್ತಾ ಇರ್ತಾರೆ. ಯಾವುದ್ರ ಮುಖಾಂತರ? ವಾಕ್ಯಗಳ ಮುಖಾಂತರ ಆಗಿರ್ಬೋದು, ಅಥವಾ ಬೋಧಕರ ಮುಖಾಂತರ ಆಗಿರ್ಬೋದು, ನಮ್ಮೆಲ್ಲರಿಗೂ ಎಚ್ಚರಿಕೆಯನ್ನ ನೀಡ್ತಾ ಇರ್ತಾರೆ, ಈ ಲೋಕದ ನಡವಳಿಕೆಯನ್ನ ಅನುಸರಿಸಬೇಡಿ ಅಂತ. ಇವಾಗ ನಾವ್ ಅನ್ಕೊಳ್ಬೋದು, ನಾವು ಕೇಳ್ಬೋದು, ದೇವ್ರು ಕಾಣಿಸೋದಿಲ್ಲ ಸರಿ, ಇನ್ನು ದೇವ್ರಿಗೆ ಇಷ್ಟವಾಗುವಂತದ್ದು ನಡವಳಿಕೆಯನ್ನ ಹೇಗೆ ಕಂಡುಹಿಡ್ಕೊಳ್ಳೋದು? ದೇವ್ರು ಯಾವ ನಡವಳಿಕೆಯನ್ನ ಇಷ್ಟಪಡ್ತಾರೆ? ಅವ್ರ ಇಷ್ಟವಾದಂತ ನಡವಳಿಕೆ ಯಾವುದು? ಅವ್ರ ಮನಸ್ಸನ್ನ ಹೇಗೆ ತಿಳ್ಕೊಳಕ್ಕೆ ಸಾಧ್ಯ? ದೇವ್ರು ಕಾಣಿಸೋದಿಲ್ವಲ್ಲ ಅಂತ ಕೇಳ್ಬೋದು. ಆದ್ರೆ ದೇವ್ರು ಕಾಣಿಸೋದಿಲ್ಲ ಸರಿ, ಆದ್ರೆ ದೇವರ ಮನಸ್ಸು ಕಾಣಿಸುತ್ತದೆ. ಯಾವುದ್ರ ಮುಖಾಂತರ? ನಮಗೆ ಕೊಟ್ಟಿರುವಂತಹ 66 ಪುಸ್ತಕಗಳ ಗ್ರಂಥ ಸತ್ಯವೇದ ಮುಖಾಂತರ ದೇವರ ಮನಸ್ಸಿನ ಆಲೋಚನೆಗಳನ್ನ, ಮನಸ್ಸಿನಲ್ಲಿರುವಂತ ಸಂಗತಿಗಳನ್ನ ನಾವು ತಿಳ್ಕೊಬಹುದು. ಯಾವುದ್ರ ಮುಖಾಂತರ? ಸತ್ಯವೇದದ ಮುಖಾಂತರ. ಸತ್ಯವೇದವನ್ನ ಓದುವುದ ಮುಖಾಂತರ ನಾವ್ ಏನ್ ಮಾಡ್ಬೋದು? ದೇವರ ಮನಸ್ಸನ್ನು, ದೇವರು ಇಷ್ಟಪಡುವಂತಹ ನಡವಳಿಕೆಯನ್ನು, ದೇವರ ಇಷ್ಟಗಳನ್ನ ನಾವು ಸತ್ಯವೇದ ಮುಖಾಂತರ ತಿಳ್ಕೊಳ್ಬಹುದು. ಸತ್ಯವೇದ ಬೆಳಗ್ಗೆ ಬಂದು ಯಾರೋ ಹೇಳಿದ್ರು ಅಂತ, ಯಾರೋ ಹೇಳಿದ್ರು ಓದ್ಬೇಕು ಅಂತ ಹಿಂಸೆಯಿಂದನೋ ಬಲವಂತದಿಂದನೋ ನಾವು ಸತ್ಯವೇದವನ್ನ ಓದಿದಾಗ ನಿಜವಾಗಲೂ ದೇವರ ಮನಸ್ಸು ನಮಗೆ ಅರ್ಥ ಆಗೋದಿಲ್ಲ. ಯಾವಾಗ ನಮ್ಗೆ ದೇವರ ಮನಸ್ಸು ಅರ್ಥ ಆಗುತ್ತೆ? ಯಾವಾಗ ನಮ್ಗೆ ದೇವರು ಇಷ್ಟಪಡುವಂತ ಗುಣಗಳು, ದೇವರು ಇಷ್ಟಪಡುವಂತ ನಡವಳಿಕೆ ನಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ, ನಾನು ನನ್ನ ತಂದೆ ಮನಸ್ಸನ್ನ ತಿಳ್ಕೊಳ್ಬೇಕು. ನನ್ನ ತಂದೆ ಯಾಕೆ ಈ ಲೋಕದಲ್ಲಿ ನನ್ನನ್ನ ಕಳಿಸ್ಕೊಟ್ಟಿದ್ದಾರೆ, ಯಾಕೆ ಇಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದ್ದಾರೆ, ಈ ಸೃಷ್ಟಿ ಮಧ್ಯದಲ್ಲಿ ಯಾಕೆ ನನ್ನನ್ನು ಉಂಟು ಮಾಡಿದ್ದಾರೆ, ಯಾವ ಉದ್ದೇಶದಿಂದ ಈ ಲೋಕಕ್ಕೆ ನನ್ನನ್ನ ಕಳಿಸ್ಕೊಟ್ಟಿದ್ದಾರೆ, ಏನಿರ್ಬೋದು ನನ್ನ ತಂದೆಯ ಮನಸ್ಸಿನಲ್ಲಿ ಆಲೋಚನೆಗಳು, ನನ್ನ ಬಗ್ಗೆ ಏನಂತ ಸಂಕಲ್ಪಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಯಾವಾಗ ಆಲೋಚಿಸಿಕೊಂಡು ಜಾಗ್ರತೆಯಿಂದ, ಪೂರ್ಣ ಮನಸ್ಸಿನಿಂದ ಯಾವಾಗ ನಾವು ಸತ್ಯವೇದದ ಬಳಿಗೆ ಬಂದು ಸತ್ಯವೇದವನ್ನ ಓದಲು ಆಸಕ್ತಿಯಿಂದ ಕೂರ್ತೀವೋ, ಆಗ ಮಾತ್ರ ನಮ್ಗೆ ದೇವರ ಮನಸ್ಸು, ನಮ್ಮ ತಂದೆಯಾದ ದೇವರ ಮನಸ್ಸು ಅರ್ಥ ಆಗಲು ಸಾಧ್ಯ. ಆಗ ಮಾತ್ರ ದೇವರು ಇಷ್ಟಪಡುವಂತ ನಡವಳಿಕೆ ಯಾವುದು ಅಂತ ನಮ್ಗೆ ಗೊತ್ತಾಗುತ್ತೆ. ದೇವರು ಇಷ್ಟಪಡುವಂತ ಜೀವಿತವು ಹೇಗೆ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ ಸರಿ, ಇವಾಗ ನಾವು ದೇವರು ಇಷ್ಟಪಡುವಂತ ಜೀವಿತ ಸತ್ಯವೇದ ಮುಖಾಂತರ ನಾವು ತಿಳ್ಕೊಬಹುದು ಅಂತ ತಿಳ್ಕೊಂಡ್ವಿ ಅಲ್ವಾ? ಈಗ ಅಕಸ್ಮಾತ್ ಏನಾದ್ರೂ ಕೂಡ ಆಮೇಲೆ ತಿಳ್ಕೊಳ್ಳೋಣ ಯಾವ ವಿಷಯವನ್ನ, ದೇವರು ಇಷ್ಟಪಡುವಂತ ನಡವಳಿಕೆ ಯಾವುದು ಅಂತ ನೆಕ್ಸ್ಟ್ ಅಂಶಗಳನ್ನ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ, ಒಂದು ವೇಳೆ ನಾವೇನಾದ್ರೂ ಕೂಡ ದೇವರು ಇಷ್ಟಪಡುವಂತಹ ನಡವಳಿಕೆಯನ್ನ ನಾವು ಜೀವಿಸದೇ ಇದ್ರೆ ಏನಾಗಬಹುದು, ಅದರ ಪರಿಣಾಮ ಏನಾಗಿರುತ್ತೆ ಅಂತ ನಾವು ವಾಕ್ಯದ ಮುಖಾಂತರನೇ ನಾವು ನೋಡೋಣ. ಅರಣ್ಯಕಾಂಡ 14ನೇ ಅಧ್ಯಾಯ 30ನೇ ವಚನ. ಅರಣ್ಯಕಾಂಡ 14ನೇ ಅಧ್ಯಾಯ 30ನೇ ವಚನ. ಯೆಫುನ್ನೆಯ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯೆಹೋಶುವ ಇವರಿಬ್ಬರೇ ಹೊರತು
ನಿಮ್ಮಲ್ಲಿ ಯಾರು ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ. ಸಾಕು ಅಕ್ಕ, ಸಾಕು. ಈ ವಚನಕ್ಕಿಂತ ಮುಂದೆ ಸ್ವಲ್ಪ ಸಂದರ್ಭವನ್ನ ನಾವು ನೋಡೋದಾದ್ರೆ ನಮ್ಮೆಲ್ಲರಿಗೂ ಗೊತ್ತಲ್ವಾ, ಇಸ್ರಾಯೇಲರು ಎಲ್ಲಿರ್ತಾರೆ? ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇರ್ತಾರೆ. ದೇವ್ರು ಏನ್ ಮಾಡ್ತಾರೆ? ಮೋಶೆ ಮುಖಾಂತರ ಅವರನ್ನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಸೇರಿಸ್ಬೇಕಂತ ಎಲ್ಲಾರ್ನೂ ಕೂಡ ಐಗುಪ್ತ ದೇಶದಿಂದ ಬರಮಾಡ್ತಾರಲ್ವಾ. ಅವರು ಐಗುಪ್ತ ದೇಶದಿಂದ ಬರುವಾಗ ಎಷ್ಟು ಜನ ಇದ್ರು? ಸೈನಿಕರನ್ನೇ ನಾವು ನೋಡುವಾಗ ಎಷ್ಟು ಜನ ಇದ್ರು? 6 ಲಕ್ಷ ಜನ ಇದ್ರಂತೆ. ಅಂದ್ರೆ ಇವಾಗ ಸೈನಿಕರನ್ನ ಬಿಟ್ಟು ಉಳಿದವರನ್ನು ಕೂಡ ನಾವು ಸೇರಿಸಿಕೊಳ್ಳುವುದಾದ್ರೆ ಯಾರ್ಯಾರು? ಸ್ತ್ರೀಯರಾಗಿರ್ಬೋದು, ಮಕ್ಕಳು ಆಗಿರ್ಬೋದು, ವೃದ್ಧರಾಗಿರ್ಬೋದು. ಇವರು ಇನ್ನು ಎಷ್ಟು ಜನ ಇರ್ಬೋದು? ವೃದ್ಧರೇ ನಾವು ನೋಡುವಾಗ 6 ಲಕ್ಷ ಜನ ಇದ್ದಾರೆ ಅಂದ್ರೆ ಇನ್ನು ಸ್ತ್ರೀಯರು, ವೃದ್ಧರು, ಅದೇ ರೀತಿ ಯುದ್ಧ ಮಾಡುವವರು 6 ಲಕ್ಷ ಜನ. ಇನ್ನು ಉಳಿದವರು ಕೂಡ ಅವರೆಲ್ಲ ಸ್ತ್ರೀಯರು, ವೃದ್ಧರು, ಮಕ್ಕಳ ಎಲ್ಲರನ್ನು ಸೇರಿಸ್ಕೊಂಡ್ರೆ ನಮಗೆ ಅರ್ಥವಾಗುವ ರೀತಿಯಲ್ಲಿ ಸರಿ ಸುಮಾರು ಒಂದು 20 ಲಕ್ಷ ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗಲು ಇಸ್ರಾಯೇಲರು ಎಷ್ಟು ಜನ? ಇವಾಗ 20 ಲಕ್ಷ ಜನ ಇದ್ದಾರೆ ಅನ್ಕೊಳ್ಳೋಣ. 20 ಲಕ್ಷ ಜನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೊರಟವರು ಕೊನೆಯದಾಗಿ ಎಷ್ಟು ಜನ ಸೇರಿದ್ರು ಕಾನಾನ್ ದೇಶಕ್ಕೆ? ಕೇವಲ 2 ಮಾತ್ರ. ಅದು ಯಾರ್ಯಾರು ಹೋಗಿದ್ದಾರೆ ಅಂದ್ರೆ ನಾವು ಇವಾಗ ವಚನದಲ್ಲಿ ಓದ್ಕೊಂಡ್ವಲ್ಲ, 30ನೇ ವಚನದಲ್ಲಿ ಯೆಫ್ನೆಯ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯೆಹೋಶುವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರು ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ. ಯಾಕೆ? ನಾವು ಅವರೆಲ್ಲ ಯೆಫ್ನೆಯ ಮಗನಾದ ಕಾಲೇಬ ಮತ್ತೆ ಯೆಹೋಶುವ ಬಿಟ್ರೆ ಉಳಿದ ಎಲ್ಲಾ ಇಸ್ರಾಯೇಲರು ಏನಾದ್ರು? ಯಾಕೆ ಅವರು ಕಾನಾನ್ ದೇಶಕ್ಕೆ ಸೇರ್ಲಿಲ್ಲ ಅಂತ ನಾವು ಸತ್ಯವೇದದಲ್ಲಿ ಮತ್ತೆ ನೋಡಿದಾಗ ಅವರೆಲ್ಲರೂ ಕೂಡ ಏನಾದ್ರಂತೆ? ದೇವರಿಂದ ಸಂಹರಿಸಲ್ಪಟ್ರು. ಯಾಕೆ ದೇವರಿಂದ ಅಷ್ಟು 20 ಲಕ್ಷ ಜನ ಹೊರಟಿದ್ದು, ಅದ್ರಲ್ಲಿ 2 ಮಾತ್ರ ಕಾನಾನ್ ದೇಶಕ್ಕೆ ಸೇರಿದರೆ ಉಳಿದೆಲ್ಲವರು ಕೂಡ ಯಾಕೆ ಸಂಹರಿಸಲ್ಪಟ್ರು ದೇವರಿಂದ ಅಂತ ನಾವು ವಚನದ ಮುಖಾಂತರ ತಿಳ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ. 10ನೇ ಅಧ್ಯಾಯ 5ನೇ ವಚನ. ಆದರೂ ಅವರೊಳಗೆ ಬಹು ಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆ ಅಷ್ಟೇ. ಸಾಕು ಅಕ್ಕ. ಆದರೂ ಅವರೊಳಗೆ ಬಹು ಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಯಾಕೆ ಸಂತೋಷಿಸಲಿಲ್ಲ? ಅವರ ಜೀವಿತ ದೇವರು ಇಷ್ಟಪಡುವ ರೀತಿಯಲ್ಲಿ ಇರ್ಲಿಲ್ಲ. ಕೇವಲ ಒಂದು ಸಾರಿ ಅವರು ತಪ್ಪು ಮಾಡಿದ ತಕ್ಷಣ ದೇವರು ಅವರನ್ನ ಸಂಹರಿಸ್ಬಿಟ್ರ? ಇಲ್ಲ, ಎಷ್ಟೋ ಸಾರಿ ದೇವರು ಸಹಿಸ್ಕೊಳ್ತಾ ಬಂದ್ರು. ಇಂದಲ್ಲ ನಾಳೆ ಬದಲಾಗ್ತಾರೆ, ಇವರ ಜೀವಿತವನ್ನ ಬದಲಾಯಿಸಿಕೊಳ್ತಾರೆ, ನಾನು ಇಷ್ಟಪಡುವ ರೀತಿಯಲ್ಲಿ ಜೀವಿಸ್ತಾರೆ ಅಂತ ಎಷ್ಟೋ ಸರಿ ದೇವರು ಏನ್ ಮಾಡಿದ್ರು? ಇಸ್ರಾಯೇಲರು ಮಾಡಿದಂತ ಎಲ್ಲಾ ತಪ್ಪುಗಳನ್ನ ಕ್ಷಮಿಸುತ್ತಾ ಬದಲಾಗ್ತಾರೆ ಅಂತ ನಿರೀಕ್ಷಿಸುತ್ತಾ ಬಂದ್ರು. ಆದ್ರೂ ಕೂಡ ಇಸ್ರಾಯೇಲರು ತಮ್ಮ ಬಂಡುತನವನ್ನ ಬಿಡದೆ ದೇವರು ಇಷ್ಟಪಡುವ ರೀತಿಯಲ್ಲಿ ತಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳದೆ ಇದ್ರು. ಅದಕ್ಕೋಸ್ಕರ ದೇವರು ಏನ್ ಮಾಡಿದ್ರು? ಕೊನೆಯದಾಗಿ ಅವರೆಲ್ಲರನ್ನು ಕೂಡ ಅರಣ್ಯದಲ್ಲೇ ಸಾಯುವಂತೆ ಮಾಡಿದ್ರು, ಸಂಹರಿಸಲ್ಪಟ್ರು. ಅದಕ್ಕೋಸ್ಕರ ನಾವು ಈ ಅಕಸ್ಮಾತ್ ದೇವರು ಇಷ್ಟಪಡುವ ರೀತಿಯಲ್ಲಿ ನಮ್ಮ ಜೀವಿತ ಇಲ್ಲ ಅಂದ್ರೆ ನಾವು ತಿಳ್ಕೊಳ್ಬೇಕು, ನಮ್ಮ ಕೊನೆಯ ಸ್ಥಿತಿ ಏನಾಗಿರುತ್ತೆ? ಮರಣ. ಯಾವುದು? ಇಲ್ಲಿ ಮರಣವಂತೀವಿ ಸರಿ, ಆದರೆ ಆತ್ಮಕ್ಕೆ ಸಂಬಂಧಪಟ್ಟಂತ ಮರಣದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಆತ್ಮಕ್ಕೆ ಸಂಬಂಧಪಟ್ಟಂತಹ ಮರಣದಿಂದ ತಪ್ಪಿಸ್ಕೊಳ್ಬೇಕು ಅನ್ನುವುದಾದ್ರೆ ನಾವೇನ್ ಮಾಡ್ಬೇಕು? ದೇವರು ಇಷ್ಟಪಡುವ ರೀತಿಯಲ್ಲಿ ಜೀವಿಸ್ಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತೀವಲ್ಲ, ದೇವರು ಏನಾಗಿದ್ದಾರೆ? ದಹಿಸುವ ಅಗ್ನಿಯಾಗಿದ್ದಾರೆ ಅಂತೆ. ಅದಕ್ಕೋಸ್ಕರ ನಮ್ಮನ್ನ ನಾವು ಪ್ರತಿದಿನ ಪ್ರತಿ ಕ್ಷಣನೂ ಕೂಡ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಪೌಲನವರು ಕೂಡ ಹೇಳ್ತಾರೆ ಅಲ್ವಾ, ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ತೇನೆ ಪ್ರತಿದಿನ ಅಂತ. ಅದೇ ರೀತಿ ನಾವು ನಂಬಿಕೆಯಲ್ಲಿ ಇದ್ದೀವ? ದೇವರು ಇಷ್ಟಪಡುವಂತ ನಡವಳಿಕೆಯಲ್ಲಿ ನಾನು ಜೀವಿಸ್ತಾ ಇದ್ದೀನ ಅಂತ ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು.
ಕೆಲವರು ಅಂತಾರೆ, ಏನಂತಾರೆ, ದೇವ್ರು ನಂಬಿರೋರು ಕೂಡ ಮರಣವನ್ನ ಹೊಂತಾರೆ, ದೇವರನ್ನ ನಂಬದೇ ಇರುವವರು ಕೂಡ ಮರಣವನ್ನ ಹೊಂತಿದ್ದಾರೆ. ಅಂದ್ರೆ ದೇವರು ಇಷ್ಟಪಡುವಂತ ನಡವಳಿಕೆಯಲ್ಲಿ ಜೀವಿಸುವಂತವರು ಇದ್ದಾರೆ, ಅವರು ಕೂಡ ಮರಣವನ್ನ ಹೊಂತಾರೆ. ದೇವರು ಇಷ್ಟಪಡದಂತ ನಡವಳಿಕೆಯಲ್ಲಿ ಇದ್ದವರು ಕೂಡ ಜೀವಿಸ್ತಾ ಇದ್ದಾರಲ್ಲ, ಅವರು ಕೂಡ ಸಾಯ್ತಿದ್ದಾರೆ. ಇವರಿಬ್ಬರಿಗೂ ಏನು ವ್ಯತ್ಯಾಸ ಇರ್ಬೋದು ಅಂತ ನಾವು ನೋಡುವುದಾದ್ರೆ, ಇವರಿಬ್ಬರಿಗೂ ಏನು ವ್ಯತ್ಯಾಸ ಅಂದ್ರೆ, ದೇವರು ಇಷ್ಟಪಡುವಂತಹ ನಡವಳಿಕೆಯಲ್ಲಿ ಜೀವಿಸುವವರು ನಿತ್ಯ ಜೀವಕ್ಕಾಗಿ ಜೀವಿಸ್ತಾ ಇರ್ತಾರೆ, ಪರಲೋಕಕ್ಕೆ ಸೇರಲು, ತಂದೆ ಬಳಿಗೆ ಸೇರಲು ಜೀವಿಸ್ತಾ ಇರ್ತಾರೆ. ಆದರೆ ಈ ಲೋಕದ ಪ್ರಕಾರ ನಡೆದುಕೊಂಡು ಈ ಲೋಕದ ನಡವಳಿಕೆಯನ್ನು ಅನುಸರಿಸುವವರು ಎರಡನೇ ಮರಣದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಅವರು ಮರಣವನ್ನ, ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟಂತಹ ಮರಣದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ಅದಕ್ಕೋಸ್ಕರ ಒಂದು ವೇಳೆ ಏನಾಗಲ್ಲ, ಸತ್ತ ಮೇಲೆ ನಾನು ಸ್ವರ್ಗನೋ ನರಕನೋ, ಅಂದ್ರೆ ಪರಲೋಕವೋ ಇಲ್ಲಂದ್ರೆ ನರ್ಕನೋ ನಾನೇ ಆರಿಸ್ಕೊಳ್ತೀನಿ, ಆಗ್ಲೇ ಗೊತ್ತಾಗುತ್ತೆ ನನಗೆ. ಇವಾಗ ಈ ಲೋಕದ ರೀತಿಯಲ್ಲಿ ಈ ಲೋಕದ ನಡವಳಿಕೆಯನ್ನ ನಾನು ಅನುಸರಿಸ್ತೀನಿ ಅಂದ್ರೆ ಅದಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಲ್ವಾ, ಸತ್ತ ನಂತರ ನಾನು ದೇವರನ್ನ ತಿಳ್ಕೊಳ್ತೀನಿ ಅನ್ನುವುದಕ್ಕೆ ಅವಕಾಶನೇ ಇಲ್ಲ. ಯಾವ ಸಂದರ್ಭ, ನಾವು ಅದೊಂದು ಸಂದರ್ಭವನ್ನ ನಾವು ನೋಡ್ಕೊಂಡು ಬರೋಣ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ರಿಂದ 22ನೇ ವಚನದವರೆಗೂ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಕಗಾರನು ಬಿದ್ದುಕೊಂಡಿದ್ದನು. ಇವನು ಮೈ ತುಂಬಾ ಹುಣ್ಣಿದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಹೆರೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಸಾಕು. ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತು, ದೇವರು ಇಲ್ಲಿ ಯಾರನ್ನ ಹೆಸರು ಮೆನ್ಷನ್ ಮಾಡಿದ್ದಾರೆ, ಲಾಜರನ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅದೇ ಐಶ್ವರ್ಯವಂತನ ಹೆಸರು ಗೊತ್ತಿಲ್ವಾ ದೇವರಿಗೆ ಅಂತ ನಾವ್ ಅನ್ಕೊಳ್ಳೋದಾದ್ರೆ ಗೊತ್ತು. ಆದ್ರೂ ಕೂಡ ಭಕ್ತನಾದ ಲಾಜರನ ಬಗ್ಗೆ ಬರೆಸಿದ್ದಾರೆ. ಲಾಜರನು ಅಂತ ಪೂರ್ತಿಯಾಗಿ ಅವನ ಹೆಸರು ಬರೆಸಿದ್ದಾರೆ. ಆದ್ರೆ ಐಶ್ವರ್ಯವಂತನು ಯಾರೋ ಒಬ್ಬ ಐಶ್ವರ್ಯವಂತನೇ. ಯಾಕಂದ್ರೆ ಅವನ ಹೆಸರನ್ನು ಬರೆಸಲಿಕ್ಕೂ ಕೂಡ ದೇವರಿಗೆ ಇಷ್ಟವಿಲ್ಲ. ಅಂದ್ರೆ ಐಶ್ವರ್ಯವಂತನು ಹೇಗೆ ಜೀವಿಸಿರ್ಬೋದು, ದೇವರು ಇಷ್ಟಪಡುವ ರೀತಿಯಲ್ಲಿ ಜೀವಿಸಿದ್ರೆ ಆ ಐಶ್ವರ್ಯವಂತನ ಬಗ್ಗೆ ದೇವರು ಇಲ್ಲಿ ಏನ್ ಮಾಡ್ತಿದ್ರು, ಬರೆಸ್ತಿದ್ರು. ಅವನು ಕೂಡ ಐಶ್ವರ್ಯವಂತನಾಗಿದ್ರು ನನ್ನ ಚಿತ್ತದಂತೆ ನಡೆದುಕೊಂಡಿದ್ದಾನೆ, ಈ ಲೋಕದಲ್ಲಿ ನನ್ನ ಚಿತ್ತಾನುಸಾರವಾಗಿ ನಾನು ಇಷ್ಟಪಡುವಂತ ನಡವಳಿಕೆಯಲ್ಲಿ ಜೀವಿಸಿದ್ದಾನೆ, ಪರದೇಶಿಗೆ ಸೇರಿದ್ದಾನೆ ಅಂತ ದೇವರು ಬರೆಸ್ತಿದ್ರು. ಆದ್ರೆ ಇಲ್ಲಿ ಐಶ್ವರ್ಯವಂತನು ಏನ್ ಮಾಡಿದ್ದಾನೆ, ದೇವರು ಇಷ್ಟಪಡುವಂತ ನಡವಳಿಕೆಯಲ್ಲಿ ಜೀವಿಸಿಲ್ಲ. ಅದಕ್ಕೋಸ್ಕರ ಮೊದಲನೇ ಲೈನ್ ನಲ್ಲಿ ನಾವು ನೋಡುವಾಗ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಒಬ್ಬ ಮನುಷ್ಯನು, ಅವನ ಹೆಸರು ಕೂಡ ದೇವರು ಬರೆಸಲಿಕ್ಕೆ ಇಷ್ಟಪಡ್ತಿಲ್ಲ. ಆದರೆ ಲಾಜರನು ಅಂತ ತನ್ನ ಭಕ್ತನ ಬಗ್ಗೆ ಎಷ್ಟು ಅದ್ಭುತವಾಗಿ ಬರೆಸಿದ್ದಾರೆ ಅಲ್ವಾ ದೇವರು. ಅಬ್ರಹಾಮನಿಗೆ ಎದೆಗೆ ಹೊರಗೆ ಸೇರುವಂತದ್ದು ಯಾವ ರೀತಿ ಲಾಜರನ ಬಗ್ಗೆ ಎಲ್ಲ ಬರೆಸಿದ್ದಾರೆ. ಇವಾಗ ಎಕ್ಸಾಂಪಲ್ ಆಗಿ ನಾವು ನೋಡ್ಕೊಳ್ಳೋದಾದ್ರೆ, ಯಾರಾದ್ರೂ ಕೂಡ ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿಯಾಗಿ ತುಂಬಾ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾನೆ ಅಂದ್ರೆ ಆ ವ್ಯಕ್ತಿ ಬಗ್ಗೆ ಹೇಳಿ ಅಂತ ನಾವು ಕೇಳಿದಾಗ, ಯಾರೋ ಒಬ್ರು ನಮಗೆ ಅವ್ರ ಮಾಹಿತಿಯನ್ನು ಕೊಡುವಾಗ ಯಾವ ರೀತಿ ಹೇಳ್ತಾರೆ, ಆ ವ್ಯಕ್ತಿ ಇಂತ ಒಳ್ಳೆ ಕಾರ್ಯಗಳನ್ನ ಮಾಡ್ತಿದ್ದ, ಈ ರೀತಿ ಸಹಾಯವನ್ನ ಮಾಡ್ತಿದ್ದ ಅಂತ ಅವರ ಬಗ್ಗೆ ತುಂಬಾ ಹೊಗಳಿ ಹೇಳುವಂತದ್ದನ್ನ ನಾವು ನೋಡ್ತೀವಿ. ಅದೇ ರೀತಿ ಯಾವ್ದೋ ಒಬ್ಬ ವ್ಯಕ್ತಿ ತುಂಬಾ ಕ್ರೂರವಾಗಿರ್ತಾನೆ, ಎಲ್ಲಾರಿಗೂ ಮೋಸ ಮಾಡ್ತಿರ್ತಾನೆ, ಕೊಲೆಗಳನ್ನ ಮಾಡ್ತಿರ್ತಾನೆ, ಯಾವಾಗಲೂ ಕೆಟ್ಟ ಕಾರ್ಯಗಳನ್ನ ಮಾಡ್ತಿರ್ತಾನೆ, ಅವರ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿದ್ರೆ ಆ ವ್ಯಕ್ತಿನ ಸರಿ ಇಲ್ಲ ಅಂತ ಅವರ ಮುಖ ಭಾವನೆ ಚೇಂಜ್ ಆಗುತ್ತೆ. ಅದೇ ರೀತಿ ಅವರ ಬಗ್ಗೆ ಹೇಳಲಿಕ್ಕೂ ಕೂಡ ಅವರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ. ಒಬ್ಬ ವ್ಯಕ್ತಿ ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ಆ ವ್ಯಕ್ತಿ ಬಗ್ಗೆ ಹೇಳಲಿಕ್ಕೆ ಎಲ್ಲ ಜನರು ಇಷ್ಟಪಡ್ತಾರೆ. ಅದೇ ರೀತಿ ಒಬ್ಬ ವ್ಯಕ್ತಿ ಕೆಟ್ಟ ಕಾರ್ಯಗಳನ್ನ ಮಾಡಿಕೊಂಡು ಎಲ್ಲರಿಗೂ ಅನ್ಯಾಯ ಮಾಡ್ತಿದ್ರೆ ಆ ವ್ಯಕ್ತಿ ಬಗ್ಗೆ ಯಾರು ಕೂಡ ಹೇಳಕ್ಕೆ ಇಷ್ಟಪಡೋದಿಲ್ಲ.
ಅದೇ ರೀತಿ ತಂದೆ ತಾಯಿಗಳಾಗಿರ್ಬೋದು, ತಮ್ಮ ಮಗನು ಯಾವಾಗ್ಲೂ ಕೂಡ ಅವ್ರ ಮಾತುಗಳನ್ನ ಕೇಳಿಕೊಂಡು ತಂದೆ ತಾಯಿಗಳನ್ನ ಗೌರವಿಸುತ್ತಾ, ತಂದೆ ತಾಯಿಗಳು ಹೇಳಿರುವ ರೀತಿಯಲ್ಲಿ ನಡೆದುಕೊಂಡ್ರೆ ತಂದೆ ತಾಯಿಗಳಿಗೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಅದನ್ನ ಬಿಟ್ಟು ತಮ್ಮ ಮಗನು ಅವ್ರ ಮಾತ್ ಕೇಳ್ದಲೆ, ಅವರು ಇಷ್ಟಪಡುವ ರೀತಿಯಲ್ಲಿ ಇರ್ದಲೆ ಇದ್ರೆ ತಂದೆ ತಾಯಿಗಳಿಗೆ ಎಷ್ಟು ದುಃಖ ಆಗುತ್ತೆ ಅಲ್ವಾ. ಅದೇ ರೀತಿ ನಾವು ಕೂಡ ಇಲ್ಲಿ ಲಾಜರನು ಮತ್ತು ಐಶ್ವರ್ಯವಂತನು ನೋಡುವಾಗ ದೇವರು ಲಾಜರನ ಬಗ್ಗೆ ತುಂಬಾ ಇಷ್ಟಪಟ್ಟು ಬರೆಸ್ತಾ ಇದ್ದಾರೆ. ಲಾಜರನು ಭಿಕ್ಷುಕರನಾಗಿದ್ರು ಕೂಡ, ಎಷ್ಟು ಬಡತನದಲ್ಲಿದ್ರು ಕೂಡ ಲಾಜರನು ಏನ್ ಮಾಡಿಲ್ಲ, ತನ್ನ ಭಕ್ತಿಯನ್ನ ಬಿಟ್ಟಿಲ್ಲ. ದೇವರು ಇಷ್ಟಪಡುವಂತ ನಡವಳಿಕೆಯಲ್ಲಿ, ದೇವರು ಇಷ್ಟಪಡುವಂತ ಜೀವಿತದಲ್ಲಿ ಜೀವಿಸಿದ್ದಾನೆ. ಈ ಸಂದರ್ಭವನ್ನ ನಾವು ನೋಡಿದಾಗ ನಾವು ಅಂದ್ಕೊಳ್ಬೇಕು, ನಾವ್ ಎಷ್ಟೇ ಸಂಪಾದಿಸಿದ್ರು, ನಮ್ಮ ಬಳಿ ಎಷ್ಟೇ ಇದ್ರೂ ಕೂಡ, ನಾವ್ ಎಷ್ಟೇ ಈ ಲೋಕದಲ್ಲಿ ಕೋಟಿಗಟ್ಲೆ ಸಂಪಾದಿಸಿಕೊಂಡ್ರು ಕೂಡ ಮರಣ ಅನ್ನುವಂಥದ್ದು ಯಾರನ್ನೂ ಬಿಡುವುದಿಲ್ಲ. ಅದಕ್ಕೋಸ್ಕರ ಮರಣ ಅನ್ನುವಂಥದ್ದು ಎಲ್ಲರಿಗೂ ಇದೆ. ಆದರೆ ಈ ಮರಣದ ನಂತರ ನಾವ್ ಎಲ್ಲಿಗೆ ಸೇರ್ತೀವಿ ಅನ್ನುವುದು ತುಂಬಾನೇ ಮುಖ್ಯ. ಒಂದ್ ನಿಮಿಷ. ಮರಣದ ನಂತರ ನಾವು ಪರಲೋಕಕ್ಕೆ ಸೇರ್ತೀವ ಅಥವಾ ಪರದೇಶಿಗೆ ಸೇರ್ತೀವ ಪರದೇಶಿಗೆ ಸೇರ್ತೀವ ಅಥವಾ ನರಕಕ್ಕೆ ಸೇರ್ತೀವ ಅನ್ನುವುದು ತುಂಬಾನೇ ಮುಖ್ಯ. ಇವಾಗ ಲಾಜರನು ಭಕ್ತನಾಗಿ ತನ್ನ ಜೀವಿತವನ್ನ ದೇವರು ಇಷ್ಟಪಡುವ ರೀತಿಯಲ್ಲಿ ಜೀವಿಸಿದ್ದಕ್ಕೆ ಪರದೇಶಿಗೆ ಸೇರಿಸಲ್ಪಟ್ಟನು. ಅದೇ ರೀತಿ ಈ ಲೋಕದ ನಡವಳಿಕೆಯನ್ನ ಜೀವಿಸಿಕೊಂಡು ಸತ್ತ ನಂತರ ನೋಡ್ಕೋಬಹುದು ಅಂತ ಆ ಐಶ್ವರ್ಯವಂತನ ರೀತಿ ನಾವೇನಾದ್ರೂ ಕೂಡ ಇದ್ರೆ ನರಕಕ್ಕೆ ಹೋಗುವರಾಗಿರ್ತೀವಿ, ಯಾತನ ಸ್ಥಳಗೆ ಹೋಗುವರಾಗಿರ್ತೀವಿ. ಅದಕ್ಕೋಸ್ಕರ ನಮ್ಮನ್ನ ನಾವು ಪ್ರತಿದಿನ ಪರೀಕ್ಷೆ ಮಾಡಿಕೊಳ್ಳೋಣ. ಹಾಗಾದ್ರೆ ನಾವಿವಾಗ ನೋಡ್ಕೊಂಡ್ವಲ್ಲ, ಎಷ್ಟು ಸಂಪಾದಿಸ್ಕೊಂಡ್ರು ಕೂಡ ನಾವು ಈ ಲೋಕವನ್ನ ಬಿಟ್ಟು ಹೋಗ್ಬೇಕಂತ. ಹಾಗಾದ್ರೆ ಕಷ್ಟಪಟ್ಟು ದುಡಿಬಾರ್ದ, ಈ ಲೋಕದಲ್ಲಿ ಕಷ್ಟಪಟ್ಟು ಜೀವಿಸಬಾರ್ದ, ಸಂಪಾದಿಸಿಕೊಳ್ಬಾರ್ದ ಅಂತ ನಾವು ನೋಡೋದಾದ್ರೆ ಸತ್ಯವೇದ ಎಂದಿಗೂ ಆ ರೀತಿ ಹೇಳೋದಿಲ್ಲ. ಕಷ್ಟಪಟ್ಟು ದುಡಿಬೇಕು. ಯಾಕಂದ್ರೆ ಸೋಮಾರಿತನವನ್ನು ಸತ್ಯವೇದವು ಯಾವತ್ತೂ ಬೋಧಿಸುವುದಿಲ್ಲ. ಕಷ್ಟಪಟ್ಟು ದುಡಿಯಬೇಕು. ಯಾಕಂದ್ರೆ ನಮ್ಮ ತಂದೆಯಾದ ದೇವರು ಕೂಡ 6 ದಿನಗಳು ಕಷ್ಟಪಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಳ್ಳುವುದನ್ನ ನಾವು ನೋಡ್ತೀವಿ. ತಂದೆಯಾದ ದೇವರು ಇವತ್ತಿಗೂ ಕೂಡ ಕಷ್ಟಪಟ್ಟು ಕೆಲಸವನ್ನ ಮಾಡುತ್ತಿರುವಂತದನ್ನ ನಾವು ನೋಡ್ತೀವಲ್ವಾ. ಅದೇ ರೀತಿ ದೇವರ ಮಕ್ಕಳಾದ ನಾವೆಲ್ಲರೂ ಕೂಡ ಕಷ್ಟಪಟ್ಟು ದುಡಿಬೇಕು, ನಮ್ಮ ಜೀವಿತವನ್ನ ರೂಪಿಸ್ಕೊಳ್ಬೇಕು. ಅದೇ ರೀತಿ ದುಡಿದುಕೊಳ್ಳುತ್ತಾ, ಸಂಪಾದಿಸಿಕೊಳ್ಳುತ್ತಾ ದೇವರು ಇಷ್ಟಪಡುವ ರೀತಿಯಲ್ಲಿ ನಾವು ಜೀವಿಸ್ಬೇಕು, ಸಂಪಾದಿಸಿಕೊಳ್ಬೇಕು. ಆದರೆ ದುರಾಸೆಯನ್ನ ಪಡಬಾರ್ದು. ದುರಾಸೆ ಆಗಿರ್ಬೋದು, ಅಹಂಕಾರ ಆಗಿರ್ಬೋದು, ಇಂಥ ಗುಣಗಳು ನಮ್ಮಲ್ಲಿ ಇರಬಾರ್ದು. ಅದಕ್ಕೋಸ್ಕರ ಕ್ರೈಸ್ತರಾದ ನಾವೆಲ್ಲರೂ ಕೂಡ ಭಾಗ್ಯವಂತರು. ಯಾಕಂದ್ರೆ ನಮ್ಮಲ್ಲಿ ಯಾರ ಆನಂದವಿದೆ, ಕ್ರಿಸ್ತನಲ್ಲಿ ಬಂದಂತ ನಾವೆಲ್ಲರೂ ಕೂಡ ಕ್ರಿಸ್ತನೊಳಗಿರುವಂತ ಆನಂದವನ್ನ ಹೊಂದಿದ್ದೀವಿ. ಎಲ್ಲಾರು ಕೂಡ ಮರಣ ಅಂದ್ರೆ ಈ ಲೋಕದ ಜನರು ಏನ್ ಮಾಡ್ತಾರೆ, ಎದುರುಕೊಳ್ತಾರೆ, ಮರಣನ ಸತ್ತೋಗ್ತೀವ ಅಂತ. ಆದರೆ ಕ್ರೈಸ್ತರಿಗೆ ಮರಣ ಅಂದರೆ ಅದು ಹುಟ್ಟಿದ ದಿನವಾಗಿರುತ್ತೆ. ಯಾಕಂದರೆ ಮರಣದ ನಂತರವೇ ನಿಜವಾದ ಜೀವಿತ ಇರುವುದು, ಮರಣದ ನಂತರವೇ ನಮ್ಮ ಜೀವಿತವು ರೂಪುಗೊಳ್ಳುವುದಂತ ನಮ್ಮೆಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಈ ಲೋಕದಲ್ಲಿ ಬರುವಂತಹ ಏನೇ ಕಷ್ಟಗಳಾಗಿರ್ಬೋದು, ಸಂಕಟಗಳಾಗಿರ್ಬೋದು, ಇವೆಲ್ಲವುಗಳನ್ನ ನಾವೇನ್ ಮಾಡ್ಬೇಕು, ಸಹಿಸಿಕೊಳ್ಬೇಕು. ಯಾಕಂದ್ರೆ ಒಂದು ಸಂದರ್ಭವನ್ನ ನಾವು ನೋಡೋಣ. 3 ಸಭೆಗಳು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಗಳ ನಿಮಿತ್ತ ಆನಂದ ಪಡುತ್ತಾ ಇದ್ರಂತೆ. ಆ ಕಷ್ಟಗಳು ಇದ್ರೂ ಕೂಡ ಸಂತೋಷದಿಂದ ಜೀವಿಸ್ತಾ ಇದ್ರಂತೆ. ಯಾರಿರ್ಬೋದು ಅಂತ ನಾವು ನೋಡೋದಾದ್ರೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 1-2ನೇ ವಚನಗಳನ್ನ ನಾವು ನೋಡ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1-2 ವಚನಗಳು. ಸಹೋದರರೇ, ಮೆಕೆದೋನ್ಯದ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗ್ಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು.
ಆ ಸಾಕು ಅಕ್ಕ. ಇಲ್ಲಿ ಮೆಕ್ಕೆದೋನ್ಯ ಸಭೆಗಳು ಅಂತ ಬಂದ್ರೆ ನಾವು ತಿಳ್ಕೊಳ್ಬೇಕು, ಅಲ್ಲಿ ಸಭೆಗಳಲ್ಲಿ ಅಂತ ಬಂದ್ರೆ ಅಲ್ಲಿ ಎಷ್ಟು ಮೆಕ್ಕೆದೋನ್ಯ ಅಂತ ಅನ್ಕೊಂಡಾಗ ಅಲ್ಲಿ ಎಷ್ಟು ಸಭೆಗಳು ಬರ್ತವೆ ಅಂದ್ರೆ ಫಿಲಿಪ್ಪಿ, ಬೆರುಯ, ಥೆಸಲೋನಿಕ ಈ ಮೂರೂ ಸಭೆಗಳನ್ನ ಸೇರಿಸಿ ಮೆಕ್ಕೆದೋನ್ಯ ಸಭೆಗಳು ಅಂತ ಕರೀತಾರೆ. ಯಾವ್ದ್ಯಾವ್ದು? ಫಿಲಿಪ್ಪಿ, ಬೆರುಯ, ಥೆಸಲೋನಿಕ. ಓಕೆ, ಈ ಸಭೆಗಳಲ್ಲಿನ ಜನರು ಏನ್ ಮಾಡ್ತಿದ್ರಂತೆ ನಾವು ವಚನದಲ್ಲಿ ನೋಡಿದ್ವಲ್ಲ, ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರೂ ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಎಷ್ಟೇ ಕಷ್ಟಗಳು ಬಂದ್ರು ಕೂಡ, ಬಡತನದಲ್ಲಿದ್ರೂ ಕೂಡ ಆನಂದ ಪಡುವವರಾಗಿದ್ರಂತೆ. ಕ್ರೈಸ್ತರಾದ ನಾವು ದೇವರು ಇಷ್ಟಪಡುವಂತ ನಡವಳಿಕೆಯಲ್ಲಿ ಮೊದಲನೆಯ ಗುಣ ಯಾವುದಂದ್ರೆ, ನಮ್ಮಲ್ಲಿ ಕಷ್ಟಗಳು ಬಂದ್ರು ಕೂಡ, ಯಾವುದೇ ಸಮಸ್ಯೆಗಳು ಬಂದ್ರು ಕೂಡ ನಾವೇನ್ ಮಾಡ್ಬೇಕು? ಅವುಗಳನ್ನ ಬದಿಗಿಟ್ಟು ಯಾವಾಗಲೂ ಸಂತೋಷದಿಂದ ಇರ್ಬೇಕು. ಯಾಕಂದರೆ ಆ ಸಮಸ್ಯೆಗಳಿಗಿಂತ, ಆ ಸಂಕಷ್ಟಗಳಿಗಿಂತ, ಹಿಂಸೆಗಳಿಗಿಂತ ದೊಡ್ಡವರು ಯಾರು? ದೇವರು. ದೇವರು ನಮ್ಮ ಜೊತೆ ಇದ್ದಾಗ ಆ ಸಂಕಟಗಳಿಗೆ ಆಗಿರ್ಬೋದು, ಆ ಹಿಂಸೆಗಳಿಗೆ ಆಗಿರ್ಬೋದು, ನಾವು ಯಾವಾಗ್ಲೂ ಕೂಡ ಅವುಗಳನ್ನ ಯೋಚಿಸುತ್ತಾ ಅವುಗಳಲ್ಲಿ ಮುಳುಗಿ ಹೋಗ್ಬಾರ್ದು. ನಾವು ಯಾವಾಗ್ಲೂ ಕೂಡ ಸಂತೋಷವುಳ್ಳವರಾಗಿರ್ಬೇಕು, ಆನಂದ ಪಡುವವರಾಗಿರ್ಬೇಕು. ಅದೇ ರೀತಿ ಸಂಕಷ್ಟಗಳಾಗಿರ್ಬೋದು, ಸಮಸ್ಯೆಗಳು ಬಂದ ತಕ್ಷಣ ನಮ್ಮಲ್ಲಿ ಇರುವಂತ ವಿಶ್ವಾಸ ಏನಾಗ್ಬಾರ್ದು? ಬದಲಾಗ್ಬಾರ್ದು. ಒಂದು ಸಂತೋಷವಾಗಿದ್ದಾಗ, ಸುಖವಿದ್ದಾಗ ಒಂದು ರೀತಿಯ ವಿಶ್ವಾಸವನ್ನ ಹೊಂದಿ, ಅದೇ ರೀತಿ ಸಮಸ್ಯೆಗಳು ಬಂದಾಗ ಒಂದು ರೀತಿಯ ವಿಶ್ವಾಸವನ್ನ ಹೊಂದಿ ನಾವು ಜೀವಿಸುವವರಾಗಿದ್ರೆ ಅದು ದೇವರು ಇಷ್ಟಪಡುವಂತ ನಡವಳಿಕೆ ಆಗಿರುವುದಿಲ್ಲ. ಒಂದು ಸಂದರ್ಭವನ್ನ ನಾವು ನೋಡೋದಾದ್ರೆ, ಯೋಬನ ಗ್ರಂಥ 1ನೇ ಅಧ್ಯಾಯ 21-22 ವಚನಗಳನ್ನ ನಾವು ನೋಡ್ಕೊಳ್ಳೋಣ. ಯೋಬನ ಗ್ರಂಥ 1ನೇ ಅಧ್ಯಾಯ 21-22 ವಚನಗಳು. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಇದರೆಲ್ಲರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲೂ ಇಲ್ಲ. ನಾವು ನೋಡಿದ್ವಲ್ಲ, ಯೋಬನ ರೀತಿ ನಮ್ಗೆ ಏನಾದ್ರೂ ಸಂಕಷ್ಟ ಬಂದಿದ್ಯಾ? ಯೋಬನ ರೀತಿಯಲ್ಲಿ ನಮ್ಗೆ ಏನಾದ್ರೂ ಶೋಧನೆ ಬಂದಿದ್ಯಾ? ಇಲ್ವಲ್ಲ. ಆದ್ರೂ ಕೂಡ ಯೋಬನ ಅಷ್ಟು ಸಮಸ್ಯೆಗಳನ್ನ ಸಹಿಸ್ಕೊಂಡಿದ್ದಾನೆ. ಯೋಬನವರು ಅಷ್ಟು ಕಷ್ಟಗಳನ್ನ, ಎಲ್ಲ ಶೋಧನೆಗಳನ್ನ ಸಹಿಸಿಕೊಂಡು ಯಾವುದರಲ್ಲಿಯೂ ಕೂಡ ಪಾಪ ಮಾಡಿಲ್ಲ, ಯಾವುದರಲ್ಲಿಯೂ ಕೂಡ ದೇವರು ಇಷ್ಟ ಪಡದಂತ ನಡವಳಿಕೆಯಲ್ಲಿ ಜೀವಿಸಿಲ್ಲ. ಇದ್ದಾಗಲೂ ಕೂಡ ಒಂದೇ ವಿಶ್ವಾಸವನ್ನ ಹೊಂದಿದ್ದಾರೆ, ಇಲ್ಲದ ಎಲ್ಲವನ್ನು ಕಳಕೊಂಡಾಗ್ಲೂ ಕೂಡ ಒಂದೇ ವಿಶ್ವಾಸವನ್ನ ಹೊಂದಿದ್ದಾರೆ. ಅದೇ ರೀತಿ ನಾವು ಕೂಡ ಯಾವಾಗಲೂ ಕೂಡ ಒಂದೇ ವಿಶ್ವಾಸವನ್ನ ಹೊಂದಿರುವವರಾಗಿ, ದೇವರಲ್ಲಿ ನಮ್ಮಲ್ಲಿ ಸಮಸ್ಯೆಗಳಿದ್ದರೂ ಕೂಡ, ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ, ಸುಖ ಬಂದರೂ ಕೂಡ, ಸುಖವಿಲ್ಲದಿರುವಾಗಲೂ ಕೂಡ ಏನಾಗಿರ್ಬೇಕು? ಒಂದೇ ವಿಶ್ವಾಸದಲ್ಲಿ ದೇವರಲ್ಲಿ ನಂಬಿಕೆ ಇಟ್ಟು ನಾವೆಲ್ಲರೂ ಕೂಡ ಜೀವಿಸ್ಬೇಕು. ಇದು ದೇವರು ಇಷ್ಟಪಡುವಂತ ನಡವಳಿಕೆ. ಇನ್ನೊಂದು ವಚನವನ್ನು ಕೂಡ ನಾವು ನೋಡೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಸಾಕು ಅಕ್ಕ. ಇಲ್ಲಿ ದೇವರು ವಚನದ ಮುಖಾಂತರ ಏನಂತ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಗೆ? ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ. ನಮ್ಮ ನೆರೆಯವರು ನಮ್ಮನ್ನು ನೋಡುವಾಗ ಯಾವಾಗ್ಲೂ ಕೂಡ ನಾವು ಯಾವಾಗ್ಲೂ ಗೊಳೋ ಅಂತ ಅನ್ಕೊಂಡು ಸೈಲೆಂಟ್ ಆಗಿ ಏನೋ ಕಳ್ಕೊಂಡಿದೀವಿ ಅನ್ನುವ ರೀತಿಯಲ್ಲಿ ಸಪ್ಪಗೆ ಮನೆಯಲ್ಲಿ ಎಲ್ಲಾ ಇದ್ದಾಗ ನಮ್ಮ ನೆರೆಯವರು ಇವ್ರು ಯಾಕೆ ಈ ರೀತಿ ಇದ್ದಾರೆ, ಕ್ರೈಸ್ತರಂತಾರೆ, ಆದ್ರೆ ಕ್ರೈಸ್ತರು ಈ ರೀತಿನೂ ಇರ್ತಾರ ಅಂತ ನಮ್ಮನ್ನು ನೋಡಿ ಅವರು ಆ ರೀತಿ ಅನ್ಕೊಳ್ಬಾರ್ದು. ನಾವ್ ಯಾವಾಗ್ಲೂ ಏನಾಗಿರ್ಬೇಕಂತ ದೇವರು ವಚನದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಿಸಿರಿ ಮತ್ತೆ ಸಂತೋಷ ಪಡಿರಿ ಎಂದು ತಿರುಗಿ ಹೇಳ್ತೇನೆ.
ಮತ್ತೆ ನಿಮಗೆ ಹೇಳ್ತಿದ್ದೀನಿ, ಯಾವಾಗಲೂ ಸಂತೋಷ ಪಡಿರಿ. ಯಾಕಂದ್ರೆ ನಾವು ಕ್ರೈಸ್ತರಾದ ನಾವು ಯಾವಾಗಲೂ ಸಮಸ್ಯೆಗಳಾಗಿರ್ಬೋದು, ಸಮಸ್ಯೆಗಳಿಲ್ಲ ಅಂದ್ರೂ ಆಗಿರ್ಬೋದು, ನಾವೇನಾಗಿರ್ಬೇಕು, ಯಾವಾಗಲೂ ದೇವರಲ್ಲಿ ಸಂತೋಷಿಸುತ್ತಾ ದೇವರು ಇಷ್ಟಪಡುವಂತ ನಡವಳಿಕೆಯಲ್ಲಿ ನಾವು ಜೀವಿಸ್ಬೇಕು. ಅದೇ ರೀತಿ ದೇವರು ಇಷ್ಟಪಡುವಂತ ನಡವಳಿಕೆ ಜೀವಿಸುವುದು ಅಷ್ಟೊಂದು ಸುಲಭನಾ ಅಂತ ನಾವು ಧ್ಯಾನಿಸುವುದಾದ್ರೆ ಅಷ್ಟೊಂದು ಸುಲಭವಲ್ಲ. ಯಾಕಂದ್ರೆ ಈ ಲೋಕದ ನಡವಳಿಕೆಯು ಯಾವುದಾದ್ರೂ ಮುಖಾಂತರ ನಮ್ಮನ್ನ ಬೀಳಿಸ್ಬೇಕು, ಯಾವುದಾದ್ರೂ ಮುಖಾಂತರ ಆಲೋಚನೆಗಳಲ್ಲಾಗಿರ್ಬೋದು, ಮಾತಿನಲ್ಲಾಗಿರ್ಬೋದು, ಕಣ್ಣಿನ ಆಸೆಗಳಾಗಿರ್ಬೋದು, ಶರೀರದ ಆಸೆಗಳಾಗಿರ್ಬೋದು, ಈ ಲೋಕದ ಆಸೆಗಳಲ್ಲಾಗಿರ್ಬೋದು, ಹೇಗಾದರೂ ಬೀಳಿಸ್ಬೇಕು ಅಂತ ಈ ಲೋಕ ನೋಡ್ತಾ ಇರುತ್ತೆ. ಆದ್ರೆ ನಾವೇನಾಗಿರ್ಬೇಕು, ಈ ಲೋಕದ ಜೀವಿತಕ್ಕೆ ಮಾಯೆಗೆ ಒಳಗಾಗ್ಬಾರ್ದು. ಯಾಕೆಂದ್ರೆ ಹೌದು, ದೇವರು ಇಷ್ಟಪಡುವಂತ ಜೀವಿತವನ್ನ ಜೀವಿಸುವುದು ಕಷ್ಟ, ಆದ್ರೆ ಅಸಾಧ್ಯ ಅನ್ನುವಂಥದ್ದು ಇಲ್ಲ. ನಾವು ಪ್ರಯತ್ನ ಪಟ್ರೆ, ವಾಕ್ಯವನ್ನ ಪ್ರತಿದಿನ ಓದಿಕೊಂಡು ದೇವರು ಇಷ್ಟಪಡುವ ರೀತಿಯಲ್ಲಿ ನಾನು ಜೀವಿಸ್ಬೇಕು ಅಂತ ನಾವು ನಿರ್ಧಾರ ಮಾಡ್ಕೊಂಡು ಪದೇ ಪದೇ ಪ್ರಯತ್ನ ಪಡುತ್ತಾ ಯಾವಾಗಲೂ ಕೂಡ ನೂತನವಾಗಿ ನಾವು ಜೀವಿಸುತ್ತಾ ಹೋದಾಗ ಒಂದಲ್ಲ ಒಂದು ದಿನ ನಾವು ಕ್ರಿಸ್ತನ ರೂಪಕ್ಕೆ ಬರ್ತೀವಿ, ಸಾರೂಪ್ಯಕ್ಕೆ. ಅದಕ್ಕೋಸ್ಕರ ನಾವು ಪ್ರತಿದಿನ ಪರೀಕ್ಷೆ ಮಾಡ್ಕೊಳ್ಳೋಣ. ಎಕ್ಸಾಂಪಲ್ ಆಗಿ ನಾವು ನೋಡೋದಾದ್ರೆ ಅಬ್ರಹಾಮನವರನ್ನ ನಾವು ನೋಡುವಾಗ, ಅಬ್ರಹಾಮನವರನ್ನ 75ನೇ ವರ್ಷದಲ್ಲಿ ಅವರು ದೇವರನ್ನ ತಿಳ್ಕೊಳ್ತಾರೆ ಅಲ್ವಾ, ದೇವರು ಅವರನ್ನ ಕರೀತಾರೆ. ಅಲ್ಲಿಂದ ಅವರು ಎಷ್ಟು ವರ್ಷಗಳು ಜೀವಿಸಿದ್ರು? 175 ವರ್ಷ ಅಬ್ರಹಾಮನವರು ಜೀವಿಸ್ತಾರೆ ಅಲ್ವಾ. ಅಂದ್ರೆ 75ನೇ ವರ್ಷದಲ್ಲಿ ಅವರನ್ನ ದೇವರು ಕರೆದ ನಂತರ ಇನ್ನೆಷ್ಟು ವರ್ಷಗಳು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಿದ್ರಂದ್ರೆ 100 ವರ್ಷಗಳ ಕಾಲ ದೇವರ ಅನ್ಯೋನ್ಯತೆಯಲ್ಲಿ ಅಬ್ರಹಾಮನವರು ಜೀವಿಸಿದ್ರು. 100 ವರ್ಷ. ನಾವೇನ್ ಅನ್ಕೊಳ್ತೀವಿ, ಒಂದು ದಿನ 2 ದಿನ ದೇವರ ಅನ್ಯೋನ್ಯತೆಯಲ್ಲಿ ಇರೋದೇ ಕಷ್ಟ ಅಂತ ಅನ್ಕೊಳ್ತೀವಿ. ಆದ್ರೆ ಅಬ್ರಹಾಮನವರು ಒಂದು ಸಾರಿ ನಿರ್ಧಾರ ಮಾಡಿದ ನಂತರ 100 ವರ್ಷಗಳ ಕಾಲ, ಅಂದ್ರೆ ಸಾಯುವವರೆಗೂ ಕೂಡ ದೇವರ ಅನ್ಯೋನ್ಯತೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಆಗಿರ್ಬೋದು, ಕುಟುಂಬದ ವಿಷಯದಲ್ಲಾಗಿರ್ಬೋದು, ಸುತ್ತಮುತ್ತಲಿನ ವಿಷಯದಲ್ಲಾಗಿರ್ಬೋದು, ತನ್ನ ಮನೆಯಲ್ಲಿರುವಂತ ಆಳುಗಳ ವಿಷಯದಲ್ಲಾಗಿರ್ಬೋದು, ಮಗನ ವಿಷಯದಲ್ಲಾಗಿರ್ಬೋದು, ಹೆಂಡತಿಯ ವಿಷಯದಲ್ಲಾಗಿರ್ಬೋದು, ತಮ್ಮನ ವಿಷಯದಲ್ಲಾಗಿರ್ಬೋದು, ದೇವರ ವಿಷಯದಲ್ಲಾಗಿರ್ಬೋದು, ಎಲ್ಲಾ ವಿಷಯಗಳಲ್ಲಿ ಕೂಡ ದೇವರು ಇಷ್ಟಪಡುವಂತ ನಡವಳಿಕೆಯಲ್ಲಿ, ದೇವರು ಇಷ್ಟಪಡುವಂತ ಜೀವಿತದಲ್ಲಿ ಜೀವಿಸಿದ್ರು. ಅದಕ್ಕೋಸ್ಕರನೇ ದೇವರು ಅಬ್ರಹಾಮನವರನ್ನ ಏನಂತ ಕರೀತಾರೆ? ನನ್ನ ಸ್ನೇಹಿತನು ಅಂತ ಕರೀತಾರೆ. ಆ ಬಿರುದನ್ನ ಕೊಡ್ಬೇಕಂದ್ರೆ ಅಬ್ರಹಾಮನವರು ಹೇಗೆ ಜೀವಿಸಿರ್ಬೋದು ಅವರ ಜೀವಿತದಲ್ಲಿ ನಾವು ತಿಳ್ಕೊಳ್ಬೇಕು. ದೇವರು ಇಷ್ಟಪಡುವಂತ ನಡವಳಿಕೆ ಜೀವಿಸು ತುಂಬಾ ಕಷ್ಟ, ಅದಾಗಲ್ಲ ಅಂತ ಅನ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ. ದೇವರು ಇಷ್ಟಪಡುವಂತ ರೀತಿಯಲ್ಲಿ ಜೀವಿಸಿದ ಭಕ್ತರನ್ನ ನಾವು ನೋಡ್ತೀವಲ್ಲ, ಅದೇ ರೀತಿ ನಾವು ಕೂಡ ಆ ರೀತಿ ಜೀವಿಸಲಿಕ್ಕೆ ಪ್ರಯತ್ನ ಪಡ್ಬೇಕು. ನಮ್ಮ ವೈಯಕ್ತಿಕ ಜೀವನವು ಕೂಡ ಯಾವ ರೀತಿ ಇರ್ಬೇಕು? ದೇವರು ಇಷ್ಟಪಡುವಂತ ರೀತಿಯಲ್ಲಿ ಇರ್ಬೇಕು. ವಚನವನ್ನ ನೋಡೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಸಾಕು ಅಕ್ಕ. ಇಲ್ಲಿ ಯೇಸು ಕ್ರಿಸ್ತರ ಗುಣವು ಕೂಡ ನಮ್ಗೆ ತುಂಬಾನೇ ಮುಖ್ಯ. ದೇವರು ಇಷ್ಟಪಡುವಂತ ಆ ಗುಣ ಲಕ್ಷಣಗಳಲ್ಲಿ ಯೇಸು ಕ್ರಿಸ್ತರ ಎಲ್ಲಾ ಗುಣಗಳನ್ನ ನಾವು ಅನುಸರಿಸ್ಬೇಕು. ಅದರಲ್ಲಿ ಯೇಸು ಕ್ರಿಸ್ತರು ದೇವ ಸ್ವರೂಪನಾಗಿದ್ರು ಕೂಡ, ದೇವರಿಗೆ ಸರಿ ಸಮಾನನಾಗಿದ್ರು ಕೂಡ, ಸ್ವತಃ ದೇವರು ಯೇಸು ಕ್ರಿಸ್ತರು ಆದ್ರೂ ಕೂಡ ಏನ್ ಮಾಡಿದ್ರಂತೆ? ತಮ್ಮನ್ನು ತಾವು ಬರಿದು ಮಾಡಿಕೊಂಡು ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪದಲ್ಲಿ ಲೋಕಕ್ಕೆ ಬಂದ್ರು. ಅಂದ್ರೆ ತಮ್ಮನ್ನು ತಾವು ತಗ್ಗಿಸಿಕೊಂಡ್ರು. ನಮ್ಮ ವೈಯಕ್ತಿಕ ಜೀವನ ಅಂತ ಬಂದಾಗ, ನಮ್ಮ ಜೀವಿತದಲ್ಲಿ
ಜೀವಿತದಲ್ಲಿ ಮೊದಲನೆಯದಾಗಿ ನಾವು ಅಳವಡಿಸಿಕೊಳ್ಬೇಕಂತ ಗುಣ ಯಾವುದಂದ್ರೆ ತಗ್ಗಿಸಿಕೊಳ್ಳುವ ಗುಣ. ಕ್ರೈಸ್ತರೆಂದರೆ ತಗ್ಗಿಸಿಕೊಳ್ಳುವ ಗುಣ ತುಂಬಾನೇ ಮುಖ್ಯವಾದದ್ದು. ತಾಳ್ಮೆ ಅನ್ನುವಂಥದ್ದು ತುಂಬಾನೇ ಮುಖ್ಯವಾದ ಗುಣ. ತಾಳ್ಮೆ, ತಗ್ಗಿಸಿಕೊಳ್ಳುವ ಗುಣ ದೇವರು ಇಷ್ಟಪಡುವಂತ ಜೀವಿತದಲ್ಲಿ ಪ್ರಮುಖವಾದಂತವುಗಳು. ಅದಕ್ಕೋಸ್ಕರ ದೇವರು ಇಷ್ಟಪಡುವ ರೀತಿಯಲ್ಲಿ ನಾವು ಜೀವಿಸ್ಬೇಕಂದ್ರೆ ನಮ್ಮಲ್ಲಿ ತಗ್ಗಿಸಿಕೊಳ್ಳುವ ಗುಣ ಇರ್ಬೇಕು. ಯಾರೇ ಒಂದು ಮಾತು ಅಂದ್ರೂ ಕೂಡ ತಗ್ಗಿಸಿಕೊಳ್ಬೇಕು. ಯಾರೋ ಒಂದು ಮಾತು ಅಂದ್ರು ಅಂತ ನಮ್ಗೆ ಸಡನ್ ಆಗಿ ಕೋಪ ಬರೋದಾಗಿರ್ಬೋದು, ಅವರನ್ನ ಬೈಯುವುದಾಗಿರ್ಬೋದು, ಅಂತ ಗುಣಗಳು ನಮ್ಮಲ್ಲಿ ಇದ್ರೆ ನಾವು ದೇವರು ಇಷ್ಟಪಡುವ ರೀತಿಯಲ್ಲಿ ಜೀವಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಅಷ್ಟು ಮಹಿಮೆ ಉಳ್ಳಂತ ದೇವರಾಗಿದ್ರು ಕೂಡ ತಮ್ಮನ್ನು ತಾವು ತಗ್ಗಿಸಿಕೊಂಡ್ರು. ಯಾವುದಕ್ಕೋಸ್ಕರ? ನಮಗೋಸ್ಕರ. ಅದೇ ರೀತಿ ನಮ್ಮ ಸಹೋದರ ಸಹೋದರಿಯರನ್ನ ನಾವು ದೇವರಲ್ಲಿ ಕರೆದುಕೊಂಡು ಬರ್ಬೇಕಂದ್ರೆ ಮುಖ್ಯವಾಗಿ ನಮ್ಮ ನಡವಳಿಕೆ ಸರಿ ಇರ್ಬೇಕು. ನಮ್ಮ ನಡವಳಿಕೆ ಸರಿ ಇರ್ಬೇಕು ಅಂದ್ರೆ ನಮ್ಮಲ್ಲಿರುವಂತಹ ಗುಣಗಳನ್ನ, ಅಂದ್ರೆ ಕೆಟ್ಟ ಗುಣಗಳನ್ನ ತೆಗೆದು ಹಾಕಿ ಒಳ್ಳೆಯ ಗುಣಗಳಾದ ತಗ್ಗಿಸಿಕೊಳ್ಳುವ ಗುಣ, ತಾಳ್ಮೆ ಅನ್ನುವ ಗುಣಗಳನ್ನ, ದೇವರು ಇಷ್ಟಪಡುವಂತಹ ಗುಣಗಳನ್ನ ನಾವು ಧರಿಸಿಕೊಳ್ಬೇಕು. ಇನ್ನೊಂದು ವಚನವನ್ನು ಕೂಡ ನೋಡೋಣ. ಕೀರ್ತನೆಗಳು 19ನೇ ಅಧ್ಯಾಯ 14ನೇ ವಚನ. ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ 14ನೇ ವಚನ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಸಾಕು ಅಕ್ಕ. ಇಲ್ಲಿ ಕೆಳಗಡೆ ವಚನವನ್ನು ನೋಡುವಾಗ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರು ಇಷ್ಟಪಡುವಂತಹ ಜೀವಿತದಲ್ಲಿ ಇದು ವೈಯಕ್ತಿಕ ಜೀವನ ಅಂತ ನಾವು ತೆಗೆದುಕೊಂಡಾಗ ಒಂದೇನಿರ್ಬೇಕು? ನಮ್ಮಲ್ಲಿ ತಾಳ್ಮೆ ಇರ್ಬೇಕು, ತಗ್ಗಿಸಿಕೊಳ್ಳುವ ಗುಣ ಇರ್ಬೇಕು. ಅದೇ ರೀತಿ ನಾವು ಹೃದಯದಲ್ಲಿ ಏನೇನು ಆಲೋಚಿಸುತ್ತೀವೋ ಅದೇನಾಗಿರ್ಬೇಕು? ದೇವರಿಗೆ ಸಮರ್ಪಕವಾಗಿರ್ಬೇಕಂತೆ. ದೇವರು ಇಷ್ಟಪಡುವಂತಹ ಆಲೋಚನೆಗಳನ್ನ ನಾವು ಹೃದಯದಲ್ಲಿ ಆಲೋಚಿಸ್ಬೇಕು. ಅದೇ ರೀತಿ ನಾವು ಮಾತನಾಡುವ ಪ್ರತಿಯೊಂದು ಮಾತು ಕೂಡ ಏನಾಗಿರ್ಬೇಕು? ದೇವರಿಗೆ ಮಹಿಮೆ ತರುವಂತ ಮಾತುಗಳಾಗಿರ್ಬೇಕು ಹೊರತು ದೇವರ ನಾಮವನ್ನ ಅಪಕೀರ್ತಿಗೆ ತರುವಂತ ಮಾತುಗಳನ್ನ ನಾವು ಆಡ್ಬಾರ್ದು. ಇಲ್ಲಿ ದೇವರ ವಾಕ್ಯ ಏನಂತ ಹೇಳ್ತಿದೆ? ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನನ್ನ ಮಾತುಗಳು, ನನ್ನ ಹೃದಯದ ಆಲೋಚನೆಗಳು ದೇವರಿಗೆ ಸಮರ್ಪಕವಾಗಿರಲಿ. ಅಂದ್ರೆ ನಮ್ಮ ಆಲೋಚನೆಗಳೆಲ್ಲ, ನಮ್ಮ ಮಾತುಗಳೆಲ್ಲ ಏನಾಗಿರ್ಬೇಕು? ದೇವರು ಇಷ್ಟಪಡುವಂತ ರೀತಿಯಲ್ಲಿ ಇರ್ಬೇಕು. ಆಗ ಮಾತ್ರ ನಮ್ಮ ಜೀವಿತ ದೇವರು ಇಷ್ಟಪಡುವ ರೀತಿಯಲ್ಲಿ ಸಾಗಲು ಸಾಧ್ಯ. ಈಗ ವೈಯಕ್ತಿಕ ಜೀವನವನ್ನ ನಾವು ನೋಡ್ಕೊಂಡ್ವಿ. ವೈಯಕ್ತಿಕ ಜೀವನದಲ್ಲಿ ಕೂಡ ನಾವೇನಾಗಿರ್ಬೇಕು? ದೇವರು ಇಷ್ಟಪಡುವ ರೀತಿಯಲ್ಲಿ ಇರ್ಬೇಕು. ವೈಯಕ್ತಿಕ ಜೀವನ ನಾವೊಬ್ರು ಮಾತ್ರ ಸರಿ ಇದ್ರೆ ಸಾಕ? ಇಲ್ಲ, ಕುಟುಂಬ ವಿಷಯದಲ್ಲಿ ಕೂಡ ಏನಾಗಿರ್ಬೇಕು? ದೇವರು ಇಷ್ಟಪಡುವಂತಹ ಕುಟುಂಬದಲ್ಲಿ, ದೇವರು ಇಷ್ಟಪಡುವ ರೀತಿಯಲ್ಲಿ ಎಲ್ಲಾ ಕುಟುಂಬದವರ ಜೊತೆಯಲ್ಲಿ ಕೂಡ ನಾವೇನಾಗಿರ್ಬೇಕು? ವಾಕ್ಯದ ಪ್ರಕಾರನೇ ದೇವರು ಇಷ್ಟಪಡುವ ರೀತಿಯಲ್ಲಿ ಜೀವಿಸ್ಬೇಕು. ವಚನವನ್ನ ನಾವು ನೋಡೋಣ. ತಿಮೋತಿಯವರಿಗೆ ಬರೆದ ಮೊದಲನೇ ಪತ್ರಿಕೆ, ತಿಮೋತಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 3 ಮತ್ತೆ 4ನೇ ವಚನ. ದಿಕ್ಕಿಲ್ಲದ ವಿಧವೆಯರನ್ನು ಸಂರಕ್ಷಿಸು. ಆದರೆ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಕಲಿತುಕೊಳ್ಳಲಿ. ತಂದೆ ತಾಯಿಗಳನ್ನ ಗೌರವಿಸ್ಬೇಕು, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಅಂತ ದೇವರು ಹೇಳ್ಕೊಡ್ತಿದ್ದಾರೆ. ಅದೇ ರೀತಿ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ಮೊದಲು ತಮ್ಮ ಮನೆಯವರನ್ನ, ತನ್ನನ್ನು ತಾನು ಸರಿಪಡಿಸಿಕೊಂಡ ನಂತರ ನಂತರ ಕುಟುಂಬವನ್ನ ಸರಿ ಮಾಡ್ಕೊಳ್ಬೇಕು. ಕುಟುಂಬದಲ್ಲಿರುವವರೆಲ್ಲರೂ ಕೂಡ ಭಕ್ತಿ ಮಾರ್ಗದಲ್ಲಿ ನಡೆಯಲು ಮಾದರಿಯಾಗಿ ಒಬ್ಬ ವ್ಯಕ್ತಿ ವೈಯಕ್ತಿಕ ಜೀವನ
ಜೀವನದಲ್ಲಿ ದೇವರು ಇಷ್ಟಪಡುವ ರೀತಿಯಲ್ಲಿ ಜೀವಿಸ್ತಾ ಇದ್ದಾನೆ ಅಂದ್ರೆ ಆ ವೈಯಕ್ತಿಕ ಜೀವನದ ನಂತರ ಕುಟುಂಬವನ್ನ ಏನ್ ಮಾಡ್ಬೇಕು ಆ ವ್ಯಕ್ತಿ ಸರಿಪಡಿಸ್ಕೊಳ್ಬೇಕು. ದೇವರ ಮಾರ್ಗದಲ್ಲಿ ಕುಟುಂಬವನ್ನ ನಡೆಸ್ಬೇಕು. ಅದಕ್ಕೆ ದೇವರು ಏನಂತ ಹೇಳ್ತಿದ್ದಾರೆ, ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಏನಾಗಿದೆ ಅಂತ, ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು, ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ ಅಂತೆ. ಇವಾಗ ನಾವು ವೈಯಕ್ತಿಕ ಜೀವನವನ್ನ ನೋಡ್ಕೊಂಡ್ವಿ, ಕುಟುಂಬದಲ್ಲೂ ಕೂಡ ಭಕ್ತಿಯಾಗಿ ಎಲ್ಲರಿಗೂ ಮಾದರಿಯಾಗಿ ಜೀವಿಸ್ಬೇಕು, ಕುಟುಂಬವನ್ನ ನಡೆಸ್ಬೇಕು ಆ ವ್ಯಕ್ತಿ ಅಂತ ನಾವು ನೋಡ್ಕೊಂಡ್ವಿ. ಈಗ ಮುಂದೆ ಇನ್ನೊಂದು ಜೀವಿತವನ್ನು ಕೂಡ ನೋಡೋಣ. ಸಂಘದಲ್ಲಿ ಜೀವಿತ ಹೇಗೆ ಇರ್ಬೇಕು, ದೇವರು ಇಷ್ಟಪಡುವಂತ ಸಂಘ ಜೀವಿತ ಯಾವುದು ಅಂತ ನಾವು ನೋಡೋದಾದ್ರೆ, ಯೆಶಾಯನು ಬರೆದ ಗ್ರಂಥ 58ನೇ ಅಧ್ಯಾಯ 6 ರಿಂದ 8 ವಚನದವರೆಗೂ. ಯೆಶಾಯನು ಬರೆದ ಗ್ರಂಥ 58ನೇ ಅಧ್ಯಾಯ 6 ರಿಂದ 8 ವಚನದವರೆಗೂ. ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗಾಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಇದನ್ನು ಆಚರಿಸುವ ನಾವಿಲ್ಲಿ ಓದ್ಕೊಂಡ್ವಲ್ಲ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ. ನಾವು ವೈಯಕ್ತಿಕ ಜೀವನದಲ್ಲಿ ದೇವರಿಗೆ ಇಷ್ಟಪಡುವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ, ಸರಿ. ಅದೇ ರೀತಿ ಕುಟುಂಬದಲ್ಲಿ ದೇವರು ಇಷ್ಟಪಡುವ ರೀತಿಯಲ್ಲಿ ಕುಟುಂಬವನ್ನ ನಡೆಸಿಕೊಂಡು ಹೋಗ್ತಿದೀವಿ, ಸರಿ. ಅದಾದ್ಮೇಲೆ ದೇವರು ಇಷ್ಟಪಡುವಂತ ಜೀವಿತದಲ್ಲಿ 3ನೇ ಸ್ಟೆಪ್ ಏನು ಇದೆ ಅಂತ ನಾವು ನೋಡುವಾಗ, ಸಭೆಯ ಜೀವಿತ. ನಮ್ಮ ಕುಟುಂಬ, ನಮ್ಮ ವೈಯಕ್ತಿಕ ಜೀವನ ಸರಿಯಾದ್ರೆ ಸಾಕ? ಇಲ್ಲ, ಸಭೆಯಲ್ಲೂ ಕೂಡ ಏನಾಗಿರ್ಬೇಕಂತೆ, ನಮ್ಮ ಜೊತೆಗಿರುವವರನ್ನು ಕೂಡ ನಾವೇನ್ ಮಾಡ್ಬೇಕು, ಭಕ್ತಿ ಮಾರ್ಗದಲ್ಲಿ ನಡೆಸ್ಬೇಕು. ಅದೇ ರೀತಿ ಯಾರ್ಯಾರು ಪಾಪದ ಬಂಧನದಲ್ಲಿದ್ದಾರೋ ಅವರನ್ನ ಆ ಪಾಪದ ಬಂಧನದಿಂದ ಬಿಡಿಸಿ ದೇವರ ಬಳಿಗೆ ಕರೆ ತರಬೇಕು. ಅದೇ ರೀತಿ ನಮ್ಮಲ್ಲಿ ಸಹಾಯ ಮಾಡುವಂತ ಗುಣ ಇರ್ಬೇಕು. ಯಾರಿಗೆ ಆದ್ರೂ ಕಷ್ಟ ಬಂದಾಗ, ಸಭೆಯಲ್ಲಿರುವಂತವರಿಗೆ ಅನಾರೋಗ್ಯವಿದ್ದಾಗ, ಅಥವಾ ಅವರು ಸಾಲಗಳಲ್ಲಾಗಿರ್ಬೋದು, ಯಾವುದೇ ಸಮಸ್ಯೆಗಳಲ್ಲಿದ್ದಾಗ ನಾವೇನ್ ಮಾಡ್ಬೇಕು, ಅವರಿಗೆ ಸಹಾಯವನ್ನ ಮಾಡ್ಬೇಕು. ಅನ್ನವಿಲ್ಲದವರಿಗೆ ಅನ್ನವನ್ನ ಕೊಡುವಂಥದ್ದು, ವಸ್ತ್ರವಿಲ್ಲದವರಿಗೆ ವಸ್ತ್ರಗಳನ್ನ ಕೊಡುವಂಥದ್ದು. ಒಟ್ಟಾರೆಯಾಗಿ ಸಭೆಯ ಜೀವಿತದಲ್ಲೂ ಕೂಡ ನಮ್ಮ ಜೀವಿತ ದೇವರು ಇಷ್ಟಪಡುವ ರೀತಿಯಲ್ಲಿ ನಾವಿರ್ಬೇಕು. ಸಭೆಯಲ್ಲೂ ಕೂಡ ನಾವು ಮುಖ್ಯ ಪಾತ್ರವನ್ನ ವಹಿಸ್ಬೇಕು. ಅದೇ ರೀತಿ ಸಭೆಯಲ್ಲಿ ಇದ್ರೆ ಸಾಕ? ವೈಯಕ್ತಿಕ ಜೀವನ, ಕುಟುಂಬ ಜೀವನ, ಅದೇ ರೀತಿ ಸಭೆಯ ಜೀವನದಲ್ಲಿ ದೇವರು ಇಷ್ಟಪಡುವ ರೀತಿಯಲ್ಲಿ ಜೀವಿಸಿದ್ರೆ ಸಾಕ? ಇಲ್ಲ, ಸಮಾಜದ ಜೀವಿತದಲ್ಲೂ ಕೂಡ, ಅಂದ್ರೆ ದೇವರನ್ನು ಅರಿಯದಂತ ಜನರ ಮಧ್ಯದಲ್ಲಿದ್ದಾಗಲೂ ಕೂಡ ನಾವೇನಾಗಿರ್ಬೇಕು, ದೇವರು ಇಷ್ಟಪಡುವಂತ ಜೀವಿತವನ್ನ ಜೀವಿಸ್ಬೇಕು. ಆವಾಗ ಮಾತ್ರ ನಿಜವಾಗಲೂ ನಾವು ದೇವರು ಇಷ್ಟಪಡುವ ರೀತಿಯಲ್ಲಿ ದೇವರು ಮೆಚ್ಚುವಂತ ಆ ಜೀವಿತವನ್ನ ಜೀವಿಸ್ತಾ ಇದ್ದೀವಿ ಅಂತ ಅರ್ಥ. ಅದು ಒಂದು ವಚನದ ಮುಖಾಂತರ ನೋಡ್ಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1-2 ವಚನಗಳನ್ನ ನಾವು ನೋಡೋಣ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಮತ್ತೊಂದು ವಚನವನ್ನು ನಾವು ನೋಡ್ಕೊಳ್ಳೋಣ. ಅದೇ ರೀತಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನ. ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆಂದು ಬರೆದದೆಯಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಂತ ಓದ್ಕೊಂಡ್ವಿ, ನಿಮ್ಮ ದೆಸೆಯಿಂದ
ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಎಂದು ಬರೆದಿದೆಯಲ್ಲ. ಏನಾಗಿರ್ಬಾರ್ದು, ನಮ್ಮ ದೆಸೆಯಿಂದ ನಮ್ಮಿಂದ ದೇವರ ನಾಮವು ದೂಷಣೆ ಆಗ್ಬಾರ್ದು. ಯಾಕಂದ್ರೆ ನಾವು ದೇವರನ್ನ ಅರಿಯದಂತ ಜನರ ಮಧ್ಯದಲ್ಲಿದ್ದಾಗ, ಈ ಸಮಾಜದಲ್ಲಿದ್ದಾಗ ದೇವರ ನಾಮವು ಮಹಿಮೆಯನ್ನ ತರುವಂತ ರೀತಿಯಲ್ಲಿ ನಾವು ಜೀವಿಸ್ಬೇಕೆ ಹೊರತು ದೇವರ ನಾಮವು ದೂಷಣೆಯಾಗಿ ಆಗಿರ್ಬೋದು, ಅಪಕೀರ್ತಿಗೆ ಗುರಿಯಾಗುವ ರೀತಿಯಲ್ಲಿ ನಾವು ಜೀವಿಸಬಾರ್ದು. ನಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಸಭೆಯ ಜೀವಿತದಲ್ಲಾಗಿರ್ಬೋದು, ಅದೇ ರೀತಿ ಸಮಾಜದಲ್ಲಾಗಿರ್ಬೋದು, ದೇವರು ಇಷ್ಟಪಡುವಂತ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ರೆ ಆವಾಗ ಮಾತ್ರ ನಾವು ದೇವರು ಮೆಚ್ಚುಗೆಯಾಗುವ ಜೀವಿತದಲ್ಲಿ ನಾವು ಸಾಗುತ್ತಾ ಇದ್ದೀವಿ ಅಂತ ಅರ್ಥ. ಆಗ ಮಾತ್ರ ಇವಾಗ ನಾವೆಲ್ಲರೂ ಕೂಡ ದೇವರು ಇಷ್ಟಪಡುವಂತ ನಡವಳಿಕೆಯಲ್ಲಿ ನಾವು ಜೀವಿಸ್ತಾ ಇದೀವಿ ಅನ್ನುವುದಾದ್ರೆ, ಪರಲೋಕದಲ್ಲಿ ನಮಗೆ ದೇವರು ಏನ್ ಮಾಡ್ತಾರೆ, ಸ್ಥಾನವನ್ನ ಕೊಡ್ತಾರೆ. ಪರಲೋಕಕ್ಕೆ ನಮ್ಮೆಲ್ಲರನ್ನು ಸೇರಿಸಿಕೊಳ್ತಾರೆ. ಒಂದು ವೇಳೆ ನಾವು ದೇವರು ಇಷ್ಟಪಡುವ ರೀತಿಯಲ್ಲಿ ಜೀವಿಸದೇ ಇದ್ರೆ, ದೇವರು ಇಷ್ಟಪಡುವಂತ ನಡವಳಿಕೆಯಲ್ಲಿ ನಾವಿಲ್ಲ ಅನ್ನುವುದಾದ್ರೆ ಏನ್ ಮಾಡ್ತಾರೆ, ದೇವರು ಪರಲೋಕಕ್ಕೆ ನಮ್ಮನ್ನ ಸೇರಿಸಿಕೊಳ್ಳುವುದಿಲ್ಲ, ಬದಲಾಗಿ ನರಕಕ್ಕೆ ಕಳಿಸ್ತಾರೆ. ಅದಕ್ಕೋಸ್ಕರ ನಮ್ಮನ್ನ ನಾವು ಪ್ರತಿದಿನ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಇಷ್ಟಪಡುವಂತ ನಡವಳಿಕೆಯಲ್ಲಿ ನಾವಿದ್ದೀವಾ, ಅಥವಾ ದೇವರು ಇಷ್ಟಪಡದಂತಹ ನಡವಳಿಕೆಯಲ್ಲಿ ಇದ್ದುಕೊಂಡು ಇಸ್ರೇಲರ ರೀತಿ ಅಥವಾ ಐಶ್ವರ್ಯವಂತನ ರೀತಿ ಯಾತನಾ ಸ್ಥಳಕ್ಕೆ ಹೋಗುವರಾಗಿದ್ದೀವಾ ಅಂತ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮ ಜೀವಿತವನ್ನ ಇಂದಿನ ದಿನದಿಂದಲೂ ಕೂಡ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ. ಓಕೆ, ಅಂಶ ಮುಗಿತು. ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಅನ್ಕೊಳ್ತೀನಿ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಂಶವನ್ನು ಮುಗಿಸಿಕೊಳ್ಳೋಣ. ಎಲ್ಲರೂ ತಲೆಬಾಗಿಸುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಇಲ್ಲಿವರೆಗೂ ಕೂಡ ನಿನ್ನ ಮಾತುಗಳನ್ನ ತಿಳಿಸಿಕೊಟ್ಟಿರುವೆ ತಂದೆಯಾದ ದೇವರೇ, ಅದಕ್ಕೆ ನಿಮಗೆ ಕೃತಜ್ಞತೆಗಳು ತಂದೆಯಾದ ದೇವರಪ್ಪ. ಕೇಳಿದಂತ ನಾವೆಲ್ಲರೂ ಕೂಡ ತಂದೆ, ನೀನು ಇಷ್ಟಪಡುವಂತ ನಡವಳಿಕೆಯಲ್ಲಿ ನಾವೆಲ್ಲರೂ ಕೂಡ ಜೀವಿಸಲಿಕ್ಕೆ ಸಹಾಯ ಮಾಡಿರಿ ತಂದೆಯಾದ ದೇವರೇ. ಎಲ್ಲಾದರೂ ಕೂಡ ನಡವಳಿಕೆಯಲ್ಲಿ ತಪ್ಪಾಗಿ ನೀವು ಇಷ್ಟ ಪಡದಂತಹ ಗುಣಗಳನ್ನು ಹೊಂದಿಕೊಂಡು ಆ ನಡವಳಿಕೆಯನ್ನು ಅನುಸರಿಸಿದರೆ ದಯವಿಟ್ಟು ಕ್ಷಮಿಸಿರಿ ತಂದೆ. ತಿದ್ದಿಕೊಂಡು ನೀವು ಹೇಳಿದಂತಹ ಜೀವಿತದಲ್ಲಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ತಂದೆಯ ದೇವರಪ್ಪ. ವಾಕ್ಯವನ್ನು ಹೇಳುವಾಗ ಏನಾದರೂ ಕೂಡ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿರಿ ತಂದೆ. ಅದನ್ನು ತಿದ್ದಿಕೊಳ್ಳಲಿಕ್ಕೆ ಸಹಾಯ ಮಾಡಿರಿ, ಜ್ಞಾನವನ್ನು ಕೊಡಿರಿ ತಂದೆಯಪ್ಪ. ಎಲ್ಲರನ್ನೂ ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು ತಂದೆ. ಎಲ್ಲ ಘನಮಾನ ಮಹಿಮೆಯಲ್ಲ ಸ್ತುತಿ ಸ್ತೋತ್ರಗಳು ಯುಗ ಯುಗಾಂತರಗಳಲ್ಲಿಯೂ ನೀನೊಬ್ಬನಿಗೆ ಸಲ್ಲಲಿ ತಂದೆಯಪ್ಪ. ಯೇಸು ಪವಿತ್ರ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಸಮರ್ಪಿಸಿ ಪ್ರಾರ್ಥಿಸಿ ಬೇಡುತ್ತೇನೆ, ಪರಲೋಕದಲ್ಲಿರುವ ನನ್ನ ಪ್ರೀತಿಯ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.